ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ, ಹಸಿರು ಬದನೆಕಾಯಿ ಬರುತ್ತಲ್ಲ ಅದು. ನಮ್ಮ ಮನೇಲಿ ಬದನೆಕಾಯಿ ಪಲ್ಯ ಮಾಡಿ ತುಂಬ ದಿವಸನೇ ಆಗಿತ್ತು. ಸೊ ಇವತ್ತು ಮಾಡೋಣ ಅಂದ್ಬಿಟ್ಟು ಬದನೆಕಾಯಿ ತರಿಸಿಟ್ಟಿದ್ದೆ. ಅದೆಲ್ಲ ಕ್ಲೀನಾಗಿ ಹೆಚ್ಚಿ ಒಂದು ನೀರಲ್ಲಿ ಹಾಕಿ ಒಂದು ಬೇಸನಲ್ಲಿ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ, ಯಾಕಂದರೆ ಕಪ್ಪು ಬಂದುಬಿಡುತ್ತೆ ಅಂದ್ಬಿಟ್ಟು. ಅದಕ್ಕೆ ಈರುಳ್ಳಿ ಯೂಸ್ ಮಾಡ್ತಿದ್ದೀನಿ, ಇದೇ ಒಂಥರ ಸ್ಪೆಷಲಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಈರುಳ್ಳಿ ಹಾಕಿ ಬದನೆಕಾಯಿ ಪಲ್ಯ ಮಾಡಿಲ್ಲ, ಸೊ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ಒಂಚೂರು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು 3 ಈರುಳ್ಳಿ ಇಲ್ಲಿ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈರುಳ್ಳಿ ಹಾಕಿದ್ರೆ ನಿಮಗೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಬದನೆಕಾಯಿ ಪಲ್ಯದ್ದು. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಅಂದ್ಬಿಟ್ಟು ನಾನು ಜಸ್ಟ್ ಬರೀ ಬದನೆಕಾಯಿನ ಫ್ರೈ ಮಾಡಿ ವಾಂಗಿಬಾತ್ ಪುಡಿ ಹಾಕ್ಬಿಟ್ಟು ಮಾಡಿಬಿಡ್ತೀನಿ ಯಾವಾಗಲೂ. ಸೊ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೆ ಅರಿಶಿನ. ಆ್ಯಕ್ಚುಲಿ ನಮ್ಮ ಮನೇಲಿ ಬದನೆಕಾಯಿ ತರೋದೇ ರೇರು. ಸೊ ನಮ್ಮ ಮನೇಲಿ ನನ್ನ ಹಸ್ಬೆಂಡೆಲ್ಲ ತಿನ್ನಲ್ಲ ಅಂದ್ಬಿಟ್ಟು ಬದನೆಕಾಯಿ ತರೋದೇ ಇಲ್ಲ. ಸೊ ಇವತ್ತು ತರಿಸಿದ್ದೆ, ಮಾಡೋಣ, ಯಾಕೋ ನನಗೂ ತುಂಬ ದಿವಸದಿಂದ ತಿನ್ನಬೇಕು ಅನಿಸ್ತಿತ್ತು ಅಂದ್ಬಿಟ್ಟು ಬದನೆಕಾಯಿ ತರಿಸಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ಬೇಗ ಬೇಯಲಿ ಈರುಳ್ಳಿ ಅಂದ್ಬಿಟ್ಟು ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಇಲ್ಲಿ ಬದನೆಕಾಯಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ಇದಂತೂ ರೊಟ್ಟಿ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ತಿಳಿ ಸಾರು ಮಾಡಿದ್ರು ಇಲ್ಲ ವಾಂಗಿಬಾತು ಹಂಗೆ ಕಲಿಸ್ಕೋಬೋದು, ಅನ್ನ ಮಾಡಿ ಅನ್ನ ಉದ್ರಾಗಿ ಮಾಡಿಬಿಟ್ರೆ ವಾಂಗಿಬಾತ್ ಕಲಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು 2-3 ಬದನೆಕಾಯಿ ಕಪ್ದು ಬಂದುಬಿಟ್ಟಿತ್ತು, ಅದನ್ನು ಹಾಕಿ ಅದನ್ನು ಒಟ್ಟಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಸ್ವಲ್ಪ ಬಾಡಿಸ್ಕೋಬೇಕು ಅದನ್ನು. ಒಂದು ತಟ್ಟೆ ಮುಚ್ಚಿಬಿಟ್ಟು ಅದು ಬೇಯಕ್ಕೆ ಬಿಡ್ತಿದ್ದೀನಿ. 2 ಟೊಮೆಟೊ ಮೀಡಿಯಮ್ ಸೈಜ್ದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಳಿ ಕೊಡುತ್ತೆ, ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಅಂದ್ಬಿಟ್ಟು. ಈಗ ಬದನೆಕಾಯಿ ಆಲ್ಮೋಸ್ಟ್ ಆಗಿದೆ, ಬೆಂದಿದೆ ಸ್ವಲ್ಪ ಚೆನ್ನಾಗಿ ಬದನೆಕಾಯಿ. ಇವಾಗ ಟೊಮೆಟೊ ಹಾಕ್ಬಿಟ್ಟು ಇದು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೂ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಮುಂಚೆನೇ ಉಪ್ಪು ಹಾಕಿದ್ದೀವಿ ನಾವು. ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅಂದ್ಬಿಟ್ಟು. ಇದು ಚೆನ್ನಾಗಿ ಬಾಡಿಸ್ಬಿಟ್ಟು ಈಗ ಒಂದು 5 ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ. ಈಗ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕೊಬ್ಬರಿ ತುರಿ ಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ನೀವು ತೆಂಗಿನಕಾಯಿನೂ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ರೆ ಅದನ್ನು ಹಾಕ್ಬೋದು. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಇಲ್ಲಿ ವಾಂಗಿಬಾತ್ ಪುಡಿ, ಇದು ಹೋಮ್ ಮೇಡೇ ವಾಂಗಿಬಾತ್ ಪುಡಿ. ಇದು ನಾನು ಮುಂಚೆ ನನ್ನ ಜೊತೆ ಶೇರ್ ಮಾಡಿದ್ದೆ ನಿಮ್ಮ ಜೊತೆ, ಸೊ ಅದಕ್ಕೆ ಇವಾಗೇನು ನಾನು ಶೇರ್ ಮಾಡ್ತಿಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಖಾರಕ್ಕೆ ತಕ್ಕಂಗೆ ಹೋಗೋದು. ಸ್ವಲ್ಪ ಖಾರ ತಿನ್ನೋರು ಒಂದು ಸ್ವಲ್ಪ ಪುಡಿ ಹಾಕ್ಕೋಬೋದು. ಇದಕ್ಕೆ ಬೆಲ್ಲನೂ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ವಾಂಗಿಬಾತ್ ಪಲ್ಯ, ಬದನೆಕಾಯಿ ಮತ್ತು ಈರುಳ್ಳಿ ಹಾಕಿರೋ ವಾಂಗಿಬಾತ್ ಪಲ್ಯ ಇಸ್ ರೆಡಿ ಟು ಸರ್ವ್. ಇದು ಅನ್ನದ ಜೊತೆಗಾರು ಸರ್ವ್ ಮಾಡ್ಬೋದು, ಚಪಾತಿ ಜೊತೆಗಾರು ಸರ್ವ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಬದನೆಕಾಯಿ ಪಲ್ಯ. ವಿಡಿಯೋನವ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಆಲ್.